ನಮಸ್ಕಾರ ರೀ ಅಣ್ಣ. ನಮಸ್ಕಾರ. ನನ್ನ ಹೆಸರು ಭೀಮಾಶಂಕರ್ ಹೇರ್ ಅಂತ. ನಮ್ಮದೊಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಅದ. ಸಾಕಷ್ಟು ಸಾವಯವ ಗೊಬ್ಬರಗಳನ್ನು ನಾವು ರೈತರಿಗೆ ಕೊಡ್ತೇವೆ. ಒಂದು ಸಮಯದಲ್ಲಿ ನಿಮ್ಮ ಊರಿಗೆ ನಾವು ಒಂದು ವಿಸಿಟಿಗೆ ಬಂದಾಗ ಒಂದು ಆಶ್ಚರ್ಯ ಆಯ್ತು ನನಗೆ. ಈ ಥರ ಈ ಚೆಂಡು ಹೂವು ಬೆಳೆದಿದ್ದು. ಈ ಚೆಂಡು ಹೂವು ಒಂದು ರೈತರಿಗೆ ಆದಾಯ ಒಂದು ಕ್ರಾಪ್ ಅಂತ ಕೇಳಿದ್ದೆ ನಾನು. ಬಟ್ ಅದು ಯಾವ ರೀತಿ ರೈತರಿಗೆ ಹೆಲ್ಪ್ ಆಗ್ತದೆ, ಅವ್ರು ಹೆಂಗೆ ಮಾಡ್ಬೇಕು ಅನ್ನೋದು ನಿಮ್ಮ ಜೊತೆ ಒಂದು ಚರ್ಚೆ ಮಾಡ್ತೀನಿ ಸರ. ನಿಮ್ಮ ಹೆಸರು ಸರ? ನನ್ನ ಹೆಸರು ಶಿವನಗೌಡ ಪಾಟೀಲ್ ಅಂತ, ಬಿಳಗಿ ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ. ಊರು ನಿಮ್ಮದು ರೀ? ನಮ್ದು ಕೊರ್ತಿ ಮುಳುಗಡೆ ಆಗಿಂದ ಇಲ್ಲಿ ಬಂದ ಕೆಸಿಂದ ಬೀಳಿಗೆಗೆ ಇದು ಆಗ್ಯಾವ್ರಿಲ್ಲ ಲಿಂಕ್ ಆಗಿ ಇರೋದಾಗ ಜಮೀನು ತೊಗೊಂಡಿರಿ. ಮತ್ತು ಇದನ್ನು ಯಾಕೆ ಆಯ್ಕೆ ಮಾಡಿದ್ರಿ ಸರ್? ನೀವು ಯಾವ ಉದ್ದೇಶದಿಂದ ಆಯ್ಕೆ ಮಾಡಿಸಿದ್ರಿ ಚೆಂಡು ಹೂ ಬೆಳೆ? ಈಗ ದನ ಮತ್ತು ಕರಗಳನ್ನು ನಾವು ಕಟ್ಟೋದು ಈಗ ಕಡಿಮೆ ಆಗೈತ್ರಿ ಈಗ ನಾವು ರೈತರುಗಳು. ಹಾಂ ರೀ. ಅದ್ರ ಸಂಬಂಧ ಈಗ ನಮ್ಮ ಮೊದಲು ಹೆಂಡಿ ಗೊಬ್ಬರ ಅವು ಇವು ನಮ್ಮ ದನಗಳು ಜಾಸ್ತಿ ಇರ್ತಿದ್ವು, ಫಲವತ್ತತೆ ಭೂಮಿ ಉಳಿತಿತ್ತು. ಈಗ ಭೂಮಿ ಫಲವತ್ತತೆ ಕಳ್ಕೊಂಡೈತಿ. ಭೂಮಿ ಫಲವತ್ತತೆ ಕಳ್ಕೊಂಡ್ ಹೊತ್ನ್ಯಾಗ ನಾವು ಹಸಿರಲ್ಲೇ ಗೊಬ್ಬರ ಮಾಡಿದ್ರೆ ಇದಕ್ಕೆ ಸೂಕ್ತವಾದ ಪೌಷ್ಟಿಕಾಂಶಗಳು ಸಿಗ್ತಾವ ಅಂತ ತಿಳ್ಕೆಸಿಂದ ನಮಗ ಒಂದ್ ಸ್ವಲ್ಪ ಮಾಹಿತಿ ಬತ್ತು. ಅವಾಗ ಕಾಟ್ರಾ ಕಂಪನಿ ಅವರು ಇಲ್ಲ ನಾವು ಚೆಂಡು ಹೂವಿನಾಗಿ ಕೊಡ್ತೇವೆ. ಈಗ ಡೆಂಚಾ ಮತ್ತು ಸನಬ ಹಾಕಿದ್ರ ಅಂದ್ರೆ ರೊಕ್ಕ ಕೊಟ್ಟ ತಂದು ಹಾಕ್ಬೇಕು, ಅದನ್ನ ಮಾಡ್ಬೇಕು. ಅದರಿಂದ ಮಾರ್ಲಕ್ ಬರಲ್ಲ. ಈಗ ಇದನ್ನ ಹಾಕೋದ್ರಿಂದ ನಮಗ ಒಳ್ಳೆಯ ಅದಕ್ಕ ಒಂದ್ ಸ್ವಲ್ಪ ಆದಾಯನೂ ಸಿಗ್ತೈತ್ರಿ. ನಮಗ ಒಂದ್ 30,000 40,000 ರೂಪಾಯಿ ಎಲ್ಲ ಲೇಬರ್ ಖರ್ಚು ತೆಗೆದ 35,000 40,000 ರೂಪಾಯಿ ಆದಾಯ ಸಿಗ್ತೈತಿ. ಎಲ್ಲ ಹೋಗಿ ಎಷ್ಟು ತಿಂಗಳ? 6 ತಿಂಗಳದ ಒಂದ್ ಎಕರೆ? 4 ತಿಂಗ್ರಿ. 4 ತಿಂಗಳದಾಗ ಒಂದ್ 45,000 ರೂಪಾಯಿ. ಯಾವ ಸಮಯದಾಗ ಮಾಡ್ತೀರಿ ಇದನ್ನ? ಜೂನ್ ಮೇ ಜೂನ್ದಾಗ ಇದನ್ನ ಎಲ್ಲಾ ತಿಂಗಳದಾಗ ಮಾಡ್ಬೋದಲ್ರಿ ಇದು? ಇಲ್ಲ, ಮೇ ಜೂನ್ದಾಗ ಆದ್ರೆ ಇಳುವರಿ ಹೆಚ್ಚು ಬರ್ತೈತ್ರಿ. ಇದು ಉಳ್ಕಾ ಟೈಮ್ದಾಗ ಇಳುವರಿ ಕುಂಠಿತ ಆಕತಿ ಅಂತ ಹೇಳ್ತಾರ, ನಾವು ಮಾಡಿಲ್ಲ. ಮತ್ತೀಗ ಆಲ್ರೆಡಿ ಅದನ್ನ ಈಗ ಏನೈತಿ ದಿನ ಇದೊಂದು ನಮಗ ಏನಾಗೈತ್ರಿ ಚಲೋ ಆಗೈತಿ. ಆದ್ರೂ ಚಲೋ ಆಗೈತಪ್ಪ ಅಂದ್ರ ಲೇಬರ್ ಕಾಸ್ಟ್ ಜಾಸ್ತಿ ಆಗತೈತ್ರಿ. ಲೇಬರ್ ಸ್ವಲ್ಪ ವಾಜಿ ಹೊಂಟೈತಿ. ಅದ್ರ ಸರಿ, ಈಗ ನೀವೇನ್ ಮಾಡಾತಿರಲ್ಲ, ನೀವು ಉದ್ದೇಶ ಏನ್ ಇಟ್ಕೊಂಡ್ರಿ ಅಂದ್ರೆ ಭೂಮಿ ಫಲವತ್ತತೆ ಆಕತಿ. ಸಣ್ಣ ಮಾಡೋ ಬದ್ದಲ್ಲ ಅಟ್ ಲೀಸ್ಟ್ ನಮ್ಮ ಅದು ಮಲ್ಚಿಂಗ್ ಮಾಡೋದು, ಇದನ್ನು ಮಲ್ಚಿಂಗ್ ಅದ ತರ ಮಾಡ್ಬೋದಲ್ಲ ಹಸಿ. ರೈಟ್, ಮಲ್ಚಿಂಗ್ ಮಾಡಿ ಕೆಸಿಂದ ಇದನ್ನ ಒಳಗ್ ಹಾಕೋದ್ರಿಂದ ಭೂಮಿಯ ಫಲವತ್ತತೆ ಉಳಿತೈತಿ, ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರ್ತೈತಿ. ಹಿಂಗಿರೋದ್ರಿಂದ ಮಾಡಾಕತ್ತಿರಲ್ರಿ. ಇದು ಎಷ್ಟ್ ತಿಂಗಳು ಪೀಕ್ ಸರ? ಇದು ಒಟ್ಟ ಅಗಿ ಮಾಡಿ ಇದು ಮಾಡೋತನ 4.5 ತಿಂಗಳು ಪೀಕ್ ರೀ. 4.5 ತಿಂಗಳ. ಇದು ಅಗಿ ಬೀಜ ಅವರೇ ಕೊಡ್ತಾರ್ರಿ ಕಂಪನಿಯವರು? ಎಲ್ಲ ಕಂಪನಿ ಅವ್ರು ಖರ್ಚು ಏನ್ ಕೊಡ್ತಾರ್ರಿ? ಮತ್ತೆ ಅದ್ರದ್ದು ಏನೇ ಬಂದದ್ದು ಅವರೇ ಕೊಡ್ತಾರ, ಆದ್ರೂ ಅಮೌಂಟ್ ಮುರ್ಕೋತಾರ ಅವರು. ಎದ್ರದ್ದು ಕೊಟ್ಟು ಎದ್ರದ್ದು ಮುರ್ಕೋತಾರೆ ಅಮೌಂಟ್? ಬೀಜ ಕೊಡ್ತಾರ, ಬೀಜ ಕೊಟ್ಟು ಅಗಿ ಮಾಡಿಸ್ತಾರ. ಅಗಿ ಮಾಡಿದಿಂದ ಲೇಬರ್ ಗಳದ ಒಂದು ಸಮಸ್ಯೆ ಆತರ ಲೇಬರ್ ಪಗಾರ ಕೊಡ್ತಾರ. ಇದಕ್ಕೆ ಏನ್ ಬೇಕಾದಂತ ಔಷಧ ಬಂದ್ ಕೆಸಿಂದ ಔಷಧ ಅವರೇ ನೋಡಿ ಕೊಡ್ತಾರ. ಅದ್ರ ಕಾಸ್ಟ್ ಏನ್ ಹಿಕಟ್ ಲಾಸ್ಟ್ ನಮ್ಮ ಅಮೌಂಟ್ ದಾಗ ಮುರ್ಕೊಂಡ್ ಕೆಸಿಂದ ಇದಾಗ ಅವರೇ ಕಟಿಂಗ್ ಅಷ್ಟ ಮಾಡ್ಕೊಡ್ಬೇಕು. ಹೊಲಕ್ ಬಂದ್ ಅವ್ರು ಒಯ್ತಾರ್ರಿ? ಈ ಕಟಿಂಗ್ ಮಾಡಿ ಕೆಸಿಂದ ಒಂದ್ ತೊಂದಲ್ಲಿ ದಂಧೆಗೆ ಇಟ್ಟೇವಂದ್ರ ಬಂದ್ ಕಾಟ ಮಾಡ್ಕೊಂಡ್ ಕೆಸಿಂದ ಒಯ್ತಾರ್ರಿ. ಹೆಂಗ್ ಕೆಜಿ ನಿಮ್ದು ಅಗ್ರಿಮೆಂಟ್ ಹೆಂಗ್ ಆಗಿರ್ತೈತ್ರಿ? ಫಸ್ಟ್ ಹಾಕೋ ಹೊತ್ನಾಗ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರ ಅವರು. ಒಂದು ಟನ್ನಿಗೆ 13,000 ರೂಪಾಯಿ, ಒಂದ್ ಕೆಜಿಗೆ 13 ರೂಪಾಯಿ. ಈ ತರದಿಂದ ಎಷ್ಟೇ ಬೆಳೆದ್ರು ಒಯ್ಬೇಕು ಅವ್ರು. ಎಷ್ಟ್ ದಿನಕ್ಕೆ ಪೇಮೆಂಟ್ ಹಾಕ್ತಾರ? ಹಾಕ್ತಾರಿ. ವಾರ ಹೋತಂದ್ರೆ ಈ ವಾರ ಎಷ್ಟು ನಾವು ಟನ್ನೇಜ್ ಕಳಿಸಿರ್ತೀವಿ ಅದ್ರಂತೆ ಹಾಕೋತ ಬರಾಕ್ತಾರ. ಈಗ ಅವ್ರು ಅಮೌಂಟ್ ಹಾಕ್ತಾರೆ. ಏನ ಅಕೌಂಟ್ ನಂಬರ್ ತೊಗೊಂಡಿರ್ತಾರೆ, ಅದ್ರ ವೀಕ್ಲಿ ಪೇಮೆಂಟ್. ಈ ವಾರನ ಕಳಿಸಿದೆ ಅಂದ್ರೆ ಈ ಒಂದ್ ವಾರದಾಗ ಅವ್ರ ಹಿಂದಿಂದ ಹಾಕತ್ತಾರ. ಮತ್ತೊಂದ್ ವಾರ ಕಳಿಸಿ ವಾರ ಬಿಟ್ಟು ಹಾಕೋತ ಬರಾಕ್ತಾರೆ. ಬರಾಬರ್. ಈಗ ಎಷ್ಟ್ ತಿಂಗಳು ಪೀಕ್ ಐತ್ರಿ ಇದು? ಈಗಂದ ನನ್ನ ಲೆಕ್ಕಕ್ಕೆ ಒಂದು 3.5 ತಿಂಗಳದ ಐತ್ರಿ. ಇನ್ನ ಎಷ್ಟ್ ದಿನ ಬರ್ತೈತ್ರಿ ಇದು? ಇನ್ನೊಂದ್ ತಿಂಗಳು ಬರ್ಬೋದ್ರಿ. ಇನ್ನೊಂದ್ ತಿಂಗಳ. ಪ್ರತಿ ಎಷ್ಟ್ ದಿನಕ್ಕೊಮ್ಮೆ ಕಟಾವ್ ಬರ್ತೈತ್ರಿ? ಒಂದ್ 15 ದಿವಸದಾಗ ಬರ್ತೈತಿ, ಒಂದ್ ವಾರದಾಗ ಬರ್ತೈತಿ. ಜಾಸ್ತಿ ಬಿಟ್ಟ ಇದೇನ ಇದು ಆಗಂಗಿಲ್ಲ. ಇಲ್ಲ, ಈ ಸದ್ಯ ಏನ್ ಕಾಣ್ತದಲ್ರಿ, ಇದು ಒಂದ್ ವಾರದ್ದು. ಒಂದ್ 15 ದಿವಸದ ಐತಿ. ಇದು 15 ದಿವಸದ್ದು. ಇವತ್ ಕಟಾವ್ ಮಾಡಾಕತ್ತಾರ ಇಲ್ಲಿ ನೋಡ್ಬೋದು ನೀವು. 2ನೇ ಕಟಾವ್ ರೀ ಇದು ಬೆಳೆ ಹಚ್ಚದ್ಮೇಲೆ 2ನೇ ಕಟಾವ. ಒಂದ್ ವಾರದಿಂದ ಈ ತರ ಐತಲ್ರಿ ಇದು? ಈ ಕಟಾವ್ ಮಾಡಿದಾಗ 15 ದಿವಸದ ಹಿಂಗಿತ್ರಿ. 15 ದಿನದಿಂದ ಇದು ಕಟಾವ್ ಮಾಡಿದ್ವಲ್ಲ, ಅದು ಇವತ್ತು ಹಿಂಗಿತ್ತು. ಡ್ರೋನ್ ಹಚ್ಚಿ ಸ್ಪ್ರೇ ಮಾಡಿ ಒಳಗ್ ಹಾದಾಡಕ್ ಬರ್ಲಾರ್ದಂಗ ಡ್ರೋನ್ ಹಚ್ಚಿ ಸ್ಪ್ರೇ ಮಾಡಿ. ಗುಡ್. ಅಂದ್ರೆ ಬೆಳೆ ಹೆಚ್ಚಿಗೆ ಬೆಳೆದ ನೋಡ್ಬೋದು ರೈತರ. ಇಷ್ಟು ಹೊಲ ಮತ್ತೆ ನಿಮ್ಗೆ ರೋಗ ನಿರೋಧಕ ಶಕ್ತಿನೂ ಬರ್ತದ, ಮಲ್ಚಿಂಗ್ ಆಗ್ತದ, ಗೊಬ್ಬರನೂ ಆದಂಗ ಆಗ್ತೈತಿ. ಒಂದ ವಾರದಲ್ಲಿ ಅಂದ್ರೆ ಇದು ಡಿಫ್ರೆನ್ಸ್ ನಿಮ್ ಮ್ಯಾಗ ತೋರಿಸ್ತೀನಿ. ಬರೇ ಒಂದ ವಾರದಲ್ಲಿ ಕಟಾವ್ ಮಾಡೋದ್ಮೇಲೆ ಈ ತರ ಒಂದು ಹೂ ಬಿಟ್ಟದ. ಬೇಕಂತಂದ್ರೆ ರೈತರು ನೀವು ಮಾಡ್ಕೋಬಹುದು. ಇನ್ನೊಂದ್ ವಾರ ಬಿಟ್ಟು ಬಂದ್ರೆ ಇದ ಟೈಪ್ ಆಕತ್ರಿ. ಅದನ್ನು ಆಕತ್ತೆ. ಹೌದು. ಇನ್ನೊಂದ್ ಬೀಡ ಇದ ಟೈಪ್ನ ಎಷ್ಟು ಬರ್ತೈತ್ರಿ. ರೈತರಿಗೆ ಹೇಳಕ್ ಏನ್ ಇಷ್ಟಪಡ್ತೀರಿ ಸರ್ ನೀವು ಒಂದ್ ಬೆಳೆ ಕುರಿತು? ಒಳ್ಳೆ ಆದಾಯ. ನಮಗ ರಾಸಾಯನಿಕ ಹಾಕಿ ಭೂಮಿ ಕೆಡ್ಸೋದಕ್ಕಿಂತ ಇಂತ ಒಟ್ಟಟ್ ಮಾಡಿ ಇದನ್ನ ಭೂಮಿ ಕಾಲ್ಗಾಯಿ ಮಾಡೋದು ಒಳ್ಳೆ ಉತ್ತಮ. ಮತ್ತು ಭೂಮಿಗೆ ಆರ್ಗ್ಯಾನಿಕ್ ಬರ್ತೈತಿ. ಮುಂದಿನ ದಿನಮಾನದೊಳಗ ನಮ್ಮ ಮಕ್ಕಳಿಗೆ ಭೂಮಿಯನ್ನ ಬಿಟ್ಟು ಹೋಗ್ಬೇಕಂತಂದ್ರ ನಾವು ಹೆಚ್ಚಾ ಕಡಿಮೆ ಸಾವಯವ ಕೃಷಿಗೆ ನಾವು ಹೋಗ್ಬೇಕು, ಒತ್ತು ಕೊಡಬೇಕು. ಹೋಗದೆ ಹೋದ್ರ ಅಂತಂದ್ರ ಭೂಮಿ ಬಂಜರ್ ಆಕೈತಿ.
ಎಲ್ಲ ಬಂಜರಾಕೈತಿ. ಮುಂದಿನ ಪೀಳಿಗೆಗೆ ನಾವು ಭೂಮಿಯನ್ನು ಉಳಿಸುವುದಕ್ಕೆ ಅಸಾಧ್ಯ ಅಂತ ಹೇಳ್ಕೆಸಿಂದ ಅವ್ರಿಗೆ ಕಿವಿ ಮಾತುಗಳನ್ನು ಹೇಳ್ತಾರೆ. ಅಂದ್ರೆ ಆ ಎರಡು ಉದ್ದೇಶ ಇಟ್ಕೊಂಡು ನಿಮ್ಮದು ಒಂದು ಫಲವತ್ತತೆ ಒಂದು ಲಾಭಿನ ಎರಡೂ ಇಟ್ಕೊಂಡು ಈ ಒಂದು ಬೆಳೆ ಮಾಡಿರಿ. ನಿಮ್ಮ ಹೆಸರು ಹೇಳ್ರಿ ಸರ್? ಶಿವನಗೌಡ ಪಾಟೀಲ, ಬಿಳಿಗಿ ತಾಲೂಕು ರೈತ ಸಂಘದ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ. ನಿಮ್ದೊಂದು ಮೊಬೈಲ್ ನಂಬರ್ ಹೇಳ್ರಿ. ಆಯ್ತು ರೀ, ಏನ್ರಿ ಬೇಕೈತಂದ್ರೆ ನಿಮ್ಮ ಕಂಪ್ನಿಯವ್ರ ನಂಬರ್ನು ಕೊಡ್ಬೋದು ನೀವು ಅವರಿಗೆ. 99 02 74 8876 8876. ಏನು ಆಳಿನ ಲೇಬರ್ ಕೆಲ ಏನು ನಡೆದ್ರಿ ಪೇಮೆಂಟ್ ಇವ್ರದ್ದು? ಇವ್ರದ್ದು ಯಾವಾಗ ಬರ್ತಾರ್ರಿ ಯಾವಾಗ ಬಿಡ್ತಾರ್ರಿ? ಇವಾಗ ವಾರಕ್ಕೊಮ್ಮೆ ದಿನ ಕೊಡ್ತಾರ ಬಿಡ್ರಿ. ಎಷ್ಟಕ್ಕೆ ಬಂದು ಎಷ್ಟಕ್ಕೆ ಬಿಡ್ತೀರಿ? ಕೂಲಿ ಅವ್ರ ಕುದುರೆ ಮಾತಾಡ್ತಾರ ನೋಡ್ರಿ. ಎಷ್ಟು ರೀ ಪೇಮೆಂಟ್ ರೀ? ಬಬಲಾದವ್ರು ಸಾರಿ ಬಿಟ್ಟಾರಿ. ಇವ್ರು ಬರ್ತಕ್ಕ ನಾವು ಆಕಲ್ತನ ಬಂದ್ ಮಾಡಕ್ಕಾಗತ್ತಾರ. ಅರ ಸಮಸ್ಯೆ ಇರೋದೇ ಈಗ ಲೇಬರ್ ಸಮಸ್ಯೆ. ಇಷ್ಟು ಹೇಳಿ ಒಂದು ವಿಡಿಯೋ ಮುಗಿಸ್ತೇವೆ. ಆದ್ರೂ ಒಳ್ಳೆ ಲೇಬರ್ ರೀ. ಅಗದಿ ನಮಗೆ ಕುಟುಂಬದ ಹಿಂದಿನಿಂದ ನಮ್ಮ ಊರದಿಂದ ಅಗದಿ ಬಂದಾರ. ಮನಿ ಅವ್ರ ಗತೆ ಕೆಲಸ ಮಾಡ್ತಾರ. ಹಂಗೇನಿಲ್ಲ, ಚಲೋ ನೋಡಿದ್ರೆ ಏನ್ ಅಡ್ಡಿ ಇಲ್ಲ. ಪರವಾಗಿಲ್ಲ ಕೆಲಸ ಮಾಡ್ತಾರ. ಅಗದಿ ಅವ್ರ ಸ್ವಂತ ಹೊಲದ ಗತೆ ಕೆಲಸ ಮಾಡ್ತಾರ. ನಿಮ್ಮ ಹೆಸರು ಹೇಳ್ರಿ ಸರ? ನನ್ನ ಹೆಸರು ವಿಠಲ್ ಚೌರಡ್ಡಿ ಅಂತ. ನಿಮ್ಮ ಊರು? ನನ್ನ ಊರು ಸ್ವಂತ ಊರು ಚಿಪ್ಪಲಕಟ್ಟೆ, ರಾಮದುರ್ಗ ತಾಲೂಕು. ಸುಮಾರು ವರ್ಷ ಇಲ್ಲೇ ಬೆಳಿಗ್ಗೆಯಲ್ಲಿ ವಾಸವಿದ್ದೇನೆ. ನಮ್ಮ ಕುಟುಂಬದವರು. ಹೀಗಾಗಿ ನನ್ನ ಸ್ನೇಹಿತರಾದ ವೆಂಕನಗೌಡ. ನಿಮ್ಮ ಊರಿ? ನಮ್ದು ಬದಾಮ್ ತಾಲೂಕು. ನೀವು ಏನಾದ್ರು ಸಾವಯವ ಗೊಬ್ಬರ ಕೂಡ ವಿಸಿಟಿಗೆ ಬಂದಿದ್ದೇವೆ ಇವತ್ತು ನಾವು ನಿಮ್ಮ ಪ್ಲಾಟ್. ಮೇಡಮ್ ಅವ್ರಿ, ನಿಮ್ಮದೊಂದು ಪರಿಚಯ ರೀ? ನಾವು ಮಂಜುಳಾ ಚಿನ್ಸ್ಲಿ ಅಂತ ಸರ್, ರಾಮದುರ್ಗ ತಾಲೂಕು ಹುಲ್ಕುಂದ್ ನಮ್ದು. ಹಾಂ ರೀ. ನಾವು ಇವತ್ತು ಇವ್ರು ಸರ್ ಪ್ಲಾಟ್ ವಿಸಿಟ್ ಮಾಡಬೇಕು. ಇವ್ರ ಗೊಬ್ಬರ ಅಂಗಡಿಗೆ ವಿಸಿಟ್ ಮಾಡಿ ನಮ್ಮ ಪ್ರೋಗ್ರೋ ಬಯೋಟೆಕ್ ಗೊಬ್ಬರವನ್ನು ಅದ್ರದ್ದು ಆರ್ಗ್ಯಾನಿಕ್ ಅದ, ನೀವು ರಾಸಾಯನಿಕ ಬಳಸಿ ಈ ಥರ ಬೆಳೆ ಬೆಳೆದಿರಿ, ಇನ್ನೂ ಆರ್ಗ್ಯಾನಿಕ್ ಆದರೆ ಇನ್ನೂ ಚಲೋ ಬರ್ತೈತೆ ಅನ್ನೋ ಉದ್ದೇಶದಿಂದ ಇಲ್ಲಿ ಬಂದು ನಾವು ಪ್ಲಾಟ್ ವಿಸಿಟ್ ಮಾಡಿದ್ದೀವಿ ರೀ. ಇವರು ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ.